ಹಾಯ್ ಡಿಸೈನರ್ಸ್, ವೆಲ್ಕಮ್. ಇವತ್ತಿನ ಈ ವಿಡಿಯೋದಲ್ಲಿ ಬ್ಯೂಟಿಫುಲ್ ಆಗಿರೋ ಸ್ಲೀವ್ ಡಿಸೈನ್ ನೋಡೋಣ. ಇಲ್ಲಿ ನೋಡ್ಬೋದು ಲೈನಿಂಗ್ ಕಟ್ ಮಾಡ್ಕೊಂಡಿದ್ದೀನಿ ಹಾಗೂ ಮೈನ್ ಫ್ಯಾಬ್ರಿಕ್ ಕೂಡ ಕಟ್ ಮಾಡ್ಕೊಂಡಿದ್ದೀನಿ. ರೈಟ್ ಸೈಡ್ ಮೈನ್ ಫ್ಯಾಬ್ರಿಕ್ ಮೇಲೆ ನಾನು ಲೈನಿಂಗ್ನ ಇಟ್ಟಿದ್ದೀನಿ. ಮೊದಲು ಅರ್ಧ ಇಂಚಿಗೆ ಮಾರ್ಕ್ ಮಾಡ್ಕೊಳ್ಳಿ ಮಡ್ಚೊಲಿಲಿಕ್ಕೋಸ್ಕರ. ಅದಾದ ಕೂಡಲೇ ಅಲ್ಲಿಂದ ಅರ್ಧ ಇಂಚು ಮಾರ್ಕ್ ಏನು ಮಾಡಿದ್ದೀವಿ ಅಲ್ಲಿಂದ 2.5 ಇಂಚಿಗೆ ಒಂದು ಮಾರ್ಕ್ ಮಾಡೋಣ. ನಿಮ್ಮದು ಸ್ಲೀವ್ ಲೆಂತ್ ಎಷ್ಟಾದರೂ ಇರಲಿ 2.5 ಇಂಚು ಮಾತ್ರ ಮಾರ್ಕ್ ಮಾಡಿ. ಮತ್ತು ಮಿಡಲ್ ಮಾರ್ಕ್ ಮಾಡಿಕೊಂಡು ಅಲ್ಲಿಂದ 3.5 ಇಂಚು ಸೈಡ್ ಮಾರ್ಕ್ ಮಾಡಿ. ಮತ್ತು ಈ ಸೈಡ್ ಕೂಡ 3.5 ಇಂಚಿಗೆ ಮಾರ್ಕ್ ಮಾಡ್ಕೊಳ್ಳೋಣ. ಇಲ್ಲಿ ನೋಡ್ಬೋದು 3.5 ಇಂಚಿಗೆ ನಾನು ನೀಟಾಗಿ ಮಾರ್ಕ್ ಮಾಡ್ಕೊಂಡಿದ್ದೀನಿ. ಈಗ ನಾವು 2.5 ಇಂಚಿಗೆ ಏನು ಮಾರ್ಕ್ ಮಾಡಿದ್ವಲ್ಲ ಅದನ್ನು ಜಾಯಿಂಟ್ ಮಾಡೋಣ. ಇಲ್ಲಿ ನೋಡ್ಬೋದು ಈ ಥರ ಸ್ಕೇಲಿಂದ ನೀಟಾಗಿ ಅದನ್ನು ಜಾಯಿಂಟ್ ಮಾಡ್ಕೊಳ್ಳೋಣ. ಈ ಲೈನ ಮಾರ್ಕ್ ಆದ್ಕೊಳ್ಳಿ. ಈಗ ಬಾಟಮಲ್ಲಿ ಏನು ಅರ್ಧ ಇಂಚನ್ನು ಲೈನ್ ಮಾಡಿದ್ದೀವಲ್ಲ ಅದನ್ನು ಸ್ಟಿಚ್ ಮಾಡ್ಕೊಳ್ಳೋಣ. ಹಾಗೂ ಈ ವಿ ಶೇಪಿಂದ ಏನು ಮಾರ್ಕ್ ಮಾಡಿದ್ವಿ ಇದನ್ನು ಕೂಡ ಸ್ಟಿಚ್ ಮಾಡ್ಕೊಳ್ಳೋಣ. ಇಲ್ಲಿ ನೋಡ್ಬೋದು ನೀಟಾಗಿ ಅದ್ರ ಮೇಲೆ ನಾವೇನು ಮಾರ್ಕ್ ಮಾಡಿದ್ವಿ ಅದ್ರ ಮೇಲೆ ಸ್ಟಿಚ್ ಮಾಡ್ಕೊಳ್ಳಿ. ಇಲ್ಲಿ ನೋಡಿ ಈ ಥರ ಸೀದಾ ಮಾಡಿಕೊಂಡು ನೀಟಾಗಿ ಸ್ಟಿಚ್ ಮಾಡಿ. ಆಚೆ ಈಚೆ ಫ್ಯಾಬ್ರಿಕ್ ಎಲ್ಲೂ ಎಕ್ಸ್ಟ್ರಾ ಇಲ್ದಂಗೆ ನೋಡಿಕೊಂಡು ಸ್ಟಿಚ್ ಮಾಡಿ. ಈಗ ಇದಾಯ್ತಲ್ಲ, ಈಗೇನು ಮಾಡ್ಕೊಳ್ಳೋಣ, ಈ ವಿ ಶೇಪ್ ನಾವೇನು ಸ್ಟಿಚ್ ಮಾಡಿದ್ದೀವಿ ಇದನ್ನು ಕಟ್ ಮಾಡೋಣ. ಅರ್ಧ ಇಂಚು ಬಿಟ್ಟು ನಾವು ಸ್ಟಿಚ್ ಮಾಡಿದ್ದಕ್ಕಿಂತ ಅರ್ಧ ಇಂಚು ಬಿಟ್ಟು ಕಟ್ ಮಾಡ್ಕೊಳ್ಳೋಣ ನೀಟಾಗಿ. ನೋಡ್ಬೋದು ಈಗ ಕಟ್ ಆಯ್ತಲ್ಲ. ಈಗ ಒಂದು ಕಾರ್ನರಲ್ಲಿ ಒಂದು ನಾಚ್ ಮಾಡ್ಕೊಳ್ಳಿ, ತಿರುಗಿಸೋವಾಗ ಈಸಿ ಆಗಲಿಕ್ಕೋಸ್ಕರ ಆ ನಾಚ್ ಕಂಪಲ್ಸರಿ. ಇದಾದ ಕೂಡ ಇದನ್ನು ಈಗ ನಾವು ಸೀದಾ ಸೈಡ್ಗೆ ಟರ್ನ್ ಮಾಡ್ಕೊಳ್ಳೋಣ. ಇದನ್ನು ಸೀದಾ ಸೈಡ್ ತಿರುಗಿಸೋದು ಕೂಡಲೇ ಒಂದ್ಸಲ ಇಸ್ತ್ರಿ ಮಾಡಿ. ಇಸ್ತ್ರಿ ಮಾಡೋದ್ರಿಂದ ಅದು ಕರೆಕ್ಟಾಗಿ ಕೂತ್ಕೊಳ್ಳುತ್ತೆ. ನೀವು ಸ್ಲೀವ್ ಕಟಿಂಗ್ ವಿಡಿಯೋ ನೋಡಬೇಕು ಅಂತಿದ್ರೆ ನನ್ನ ಚಾನಲ್ ಆಲ್ರೆಡಿ ಅಪ್ಲೋಡ್ ಮಾಡಿದ್ದೀನಿ, ಅದನ್ನು ನೋಡಿ. ಇಲ್ಲಿ ನಾನು ಸ್ಲೀವ್ ಕಟಿಂಗ್ ತೋರಿಸಲಿಲ್ಲ, ಕಟ್ಟಾಗಿರೋ ಸ್ಲೀವ್ ಮೇಲೆ ಡಿಸೈನ್ ಮಾತ್ರ ತೋರಿಸ್ತಾ ಇದ್ದೀನಿ. ಇಲ್ಲಿ ನೋಡ್ಬೋದು ಈಗ ಇದೇನಿದೆಲ್ಲ ನೀಟಾಗಿ ಐರನ್ ಮಾಡ್ಕೊಳ್ಳೋಣ ಇದನ್ನು. ಇಲ್ಲಾಂದರೆ ಒಂದು ಸ್ವಲ್ಪ ಎಂತಾರಲ್ಲ ನೀಟಾಗಿ ಕುತ್ಕೊಳ್ಳೋದಿಲ್ಲ ಸ್ಟಿಚ್ ಮಾಡುವಾಗ, ಅದಕ್ಕೋಸ್ಕರ. ಇಲ್ಲಿ ನೋಡಿ ನಾನು ಇಸ್ತ್ರಿ ಮಾಡಿದ್ದೀನಿ. ಅದಾದ ಕೂಡ ಒಂದು ಶೀಟ್ ತೊಗೊಂಡಿದ್ದೀನಿ ನಾನು, ವೈಟ್ ಕಲರ್ ಪೇಪರ್. ನೀವು ಯಾವ್ದು ಕಲರ್ ನಾರ್ಮಲ್ ಪೇಪರ್, ನ್ಯೂಸ್ ಪೇಪರ್ ಕೂಡ ತೊಗೊಳ್ಬೋದು. ಬಾಟಮ್ ಸೀದಾ ಇಡಿ ಆ ಪೇಪರ್ ಮೇಲೆ ನೀಟಾಗಿ. ಅದಾದ ಕೂಡಲೇ ಮೇಲ್ ಸೈಡ್ ಕೂಡ ಹಾಗೆ. ಈಗ ನಾವು ಎಕ್ಸ್ಟ್ರಾ ಪೀಸ್ ಏನು ಕಟ್ ಮಾಡಿದ್ವಿ ಅದನ್ನು ಇಡೋಣ. ಅದಾದ ಕೂಡ ಏನು ಶೇಪ್ ಇದೆಯಲ್ಲ ಅದನ್ನು ಹಾಗೆ ಟ್ರೇಸ್ ಮಾಡ್ಕೊಳ್ಳೋಣ. ಟಾಪಲ್ಲಿ ಏನು ಶೇಪ್ ಇದೆ ನೋಡಿ ಅದನ್ನು ನೀಟಾಗಿ ಹಾಗೆ ಟ್ರೇಸ್ ಮಾಡ್ಕೊಳ್ಳಿ. ಅದಾದ ಕೂಡಲೇ ಇದೇನು ನಾವು ಸ್ಲೀವ್ ಕಟ್ ಮಾಡಿ ಹೊಲ್ದಿದ್ವಲ್ಲ ಅದೇನಿದೆಯಲ್ಲ ಅದನ್ನು ಹಾಗೆ ಮಾರ್ಕ್ ಮಾಡಿ ಬರ್ಕೊಳ್ಳಿ ಅದನ್ನು ನೀಟಾಗಿ ಪೆನ್ನಲ್ಲಿ. ಇಲ್ಲಿ ನೋಡ್ಬೋದು ಈಗ ನಾವು ವಿ ಶೇಪಲ್ಲಿ ಒಂದು ಬರ್ಕೊಂಡಿದ್ದೀವಲ್ಲ, ಈಗ ವಿ ಶೇಪಲ್ಲಿ ಬಂದಾಯ್ತು ಇದು. ಈಗ ಅರ್ಧ ಇಂಚು ಆಚೆ ಈಚೆ ನಾವು ಜಾಯಿಂಟ್ ಮಾಡುವಾಗ ಬೇಕಾಗುತ್ತೆ, ಅದನ್ನು ಬಿಟ್ಟು. ಈಗ ನಾನು ಒಂದು ನೆಟ್ ಫ್ಯಾಬ್ರಿಕ್ ತೊಗೊಂಡಿದ್ದೀನಿ. ಇದ್ರದ್ದು ಲೆಂತ್ ಅಂದರೆ ಅಗಲ ಎಷ್ಟು ತೊಗೊಂಡಿದ್ದೀನಿ ಅಂದರೆ ಇದರದ್ದು 14 ಇಂಚು ತೊಗೊಂಡಿದ್ದೀನಿ. ಉದ್ದ ಬಂದು 35 ಇಂಚು ತೊಗೊಂಡಿದ್ದೀನಿ ನಾನು ಮಿಡಲಲ್ಲಿ ಡಿಸೈನ್ ಮಾಡಲಿಕ್ಕೋಸ್ಕರ. ಮೊದಲಿಗೆ 4 ಇಂಚಿಗೆ ಮಾರ್ಕ್ ಮಾಡಿಬಿಡಿ. ಅದಾದ ಕೂಡ 2 ಇಂಚಿಗೆ ಮಾರ್ಕ್ ಮಾಡ್ಕೊಳ್ಳಿ ಸೈಡಿಗೆ. ಈ ಥರ ನೀಟಾಗಿ ಒಂದೊಂದೇ ಪ್ರಿಲ್ ತೊಗೊಳ್ಳಿ, ಅಂದರೆ ಒಂದ್ರ ಮೇಲೆ ಒಂದೇ ಬರಬೇಕು ಪೂರ್ತಿಯಾಗಿ. ಇಲ್ಲಿ ನಾನು ಆದ್ಕೊಳ್ಳಿ ತೋರಿಸ್ತೀನಿ. ಮತ್ತು ಸ್ಟಿಚ್ ಅಂದರೆ ಆವಾಗವಾಗ ಸ್ಟಿಚ್ ಮಾಡ್ಕೊಳ್ಳಿ, ಅಥವಾ ಪಿನ್ ಹಾಕಿ ಕೂಡ ಮಾಡ್ಬೋದು. ಆದರೆ ಎಲ್ಲ ಒಂದೇ ಸೈಡಲ್ಲಿ ಮಾಡೋದ್ರಿಂದ ಪಿನ್ ಹಾಕ್ತಾ ಮಾಡೋದು ಸ್ವಲ್ಪ ಕಷ್ಟ ಆಗುತ್ತೆ. ಅದಕ್ಕೆ ಮಿಷಿನಲ್ಲೇ ಇಟ್ಟು ಫೂಟಿಂದ ನೀವು ಅದನ್ನು ಹೆಲ್ಪ್ ತೊಗೊಳ್ತಾ ಸ್ಟಿಚ್ ಮಾಡಿದ್ರೆ ಈಸಿ ಆಗುತ್ತೆ. ಎಲ್ಲ ಪ್ರಿಲ್ ಇದೆಲ್ಲ ಒಂದ್ರ ಮೇಲೆ ಒಂದು ಬರಬೇಕು. ನಾನೀಗ ಅದು ಹೊಲ್ದಾದ್ಕೊಳ್ಳೆ ತೋರಿಸ್ತೀನಿ, ನಿಮಗೆ ಕ್ಲಿಯರಿಟಿ ಬರುತ್ತೆ. ಇಲ್ಲಿ ನೋಡಿ ಎಲ್ಲ ಫುಲ್ ಒಂದ್ರ ಮೇಲೆ ಒಂದು ಮಾಡಿದ್ದೀನಿ. ಎರಡೂ ಸೈಡು 4 ಇಂಚು ನಾನು ಬಿಟ್ಟಿದ್ದೀನಿ. ಇದಾಗಿದೆ ಅಲ್ಲ, ಇದಾದ ಕೂಡಲೇ ಈಗ ಇದನ್ನು ನೀಟಾಗಿ ಸೀದಾ ಮಾಡ್ಕೊಳ್ಳಿ. ಸೆಂಟರ್ನ ಕರೆಕ್ಟಾಗಿ ಇಟ್ಬಿಟ್ಟು ಸೀದಾ ಮಾಡಿಕೊಂಡು ನಾವೇನು ಪೇಪರ್ ಮೇಲೆ ಮಾರ್ಕ್ ಮಾಡ್ಕೊಂಡಿದ್ವಲ್ಲ ಅದ್ರ ಮೇಲೆ ಇಟ್ಟು ಇದನ್ನು ಸ್ಟಿಚ್ ಮಾಡೋಣ. ಇಲ್ಲಿ ನೋಡಿ ನಾನು ಪಿನ್ ಕೂಡ ಮಾಡ್ಕೊಳ್ತಾ ಇದ್ದೀನಿ, ನೀಟಾಗಿ ಸೀದಾ ಸೆಕ್ಯೂರ್ ಇರಲಿ ಅಂತೇಳಿ. ನಾನು ಸ್ಟಿಚ್ಚು ಮಾಡಿದ್ದೆ ನೋಡಿ. ಇದೇನಿದೆ ಈ ಪೇಪರು, ಇದರದ್ದು ಸೆಂಟರ್ ಏನು ನಾವು ಕಾರ್ನರ್ ವಿ ಶೇಪಿದ್ದು ಪಾಯಿಂಟ್ ಏನಿದೆಲ್ಲ ಅದ್ರ ಮೇಲೆ ಸೆಂಟರ್ ಬರೋ ಥರ ಇಟ್ಕೊಂಡು ಇದನ್ನು ಕೂಡ ಈಗ ಪೇಪರ್ಗೆ ಇದನ್ನು ಪಿನ್ ಮಾಡ್ಕೊಳ್ಳೋಣ. ಈ ನೆಟ್ ಫ್ಯಾಬ್ರಿಕ್ನ ಜರಗದೆ ಇರಲಿ ಅಂತ ಹೇಳಿ ಪಿನ್ ಮಾಡ್ಕೊಳ್ಳೋಣ. ಮೊದಲಿಗೆ ಈ ಬಾಟಮಲ್ಲಿ ನಾನು ಒಂದು ಪಿನ್ ಮಾಡ್ಕೊಳ್ತೀನಿ ಸೇಫ್ಗೋಸ್ಕರ. ಇಲ್ಲಿ ನೋಡ್ಬೋದು ಇದಾದ ಕೂಡ ಈಗ ಏನಿದೆಲ್ಲ ಇದು, ಇಲ್ಲಿ ಮೇಲ್ಗಡೆ ಟಾಪಲ್ಲಿ ನಾವೇನು ಶೇಪ್ ಡ್ರಾ ಮಾಡಿದ್ದೀವಲ್ಲ ಸ್ಲೀವ್ದು, ಅದೇ ಥರ ತಕ್ಕಂತೆ ಈ ಪ್ರಿಲ್ಸ್ನೆಲ್ಲ ಅಡ್ಜಸ್ಟ್ ಮಾಡ್ತಾ ಸ್ಟಿಚ್ ಮಾಡ್ಕೊಳ್ಳೋಣ. ಇಲ್ಲಿ ನೋಡ್ಬೋದು ನಾವೇನು ಮಾರ್ಕ್ ಮಾಡಿದ್ದೀನಿ ಪೆನ್ನಲ್ಲಿ, ಸ್ಕೆಚ್ ಪೆನ್ನಲ್ಲಿ ಪೇಪರ್ ಮೇಲೆ ಏನು ಮಾರ್ಕ್ ಇದೆಯಲ್ಲ ಆ ಮಾರ್ಕ್ ಮೇಲೆ ಸ್ಟಿಚ್ ಬರಬೇಕು ನೀಟಾಗಿ. ಒಂದೊಂದು ಪ್ರಿಲ್ನು ಕೂಡ ಸೆಟ್ ಮಾಡ್ಕೊಳ್ತಾ ನೀಟಾಗಿ ಸ್ಟಿಚ್ ಮಾಡ್ಕೊಳ್ಳಿ. ಈ ಟಾಪಲ್ಲಿ ಫುಲ್ ನೀಟಾಗಿ ಸ್ಟಿಚ್ ಆದ್ಕೊಳ್ಳಿ. ನಾವೇನು ಸೈಡ್ ಮಾರ್ಕ್ ಮಾಡಿದ್ವಲ್ಲ ಆ ಮಾರ್ಕ್ ಮೇಲೂ ಕೂಡ ಸೀದಾ ಹಾಗೆ ಸ್ಟಿಚ್ ಮಾಡ್ಕೊತ ಕಾರ್ನರ್ಗೆ ತೊಗೊಂಬನ್ನಿ. ಅಂದರೆ ಆ ಪಾಯಿಂಟ್ ಏನಿದೆಲ್ಲ ವಿ ಶೇಪಿಂದು ಪಾಯಿಂಟ್ ಏನಿದೆ ಅಲ್ಲಿಗೆ ತೊಗೊಂಡು ಬನ್ನಿ. ನೀಟಾಗಿ ಸ್ಟಿಚ್ ಮಾಡ್ಕೊಳ್ತಾ ಚೆಕ್ ಮಾಡಿಕೊಂಡು ನೀಟಾಗಿ ಸ್ಟಿಚ್ ಮಾಡಿ. ಯಾವುದೇ ವಿ ಪಾಯಿಂಟದಲ್ಲಿ ಬಂದಿದೆ ನಾನು, ಮತ್ತು ಅದೇ ಥರ ನೀಟಾಗಿ ತಿರ್ಸ್ಕೊಳ್ತಾ ಲೈನ್ ಏನು ಮಾರ್ಕ್ ಮಾಡಿದೆ ಅದ್ರ ಮೇಲೆ ಸ್ಟಿಚ್ ಮಾಡಿದ್ದೀನಿ ನಾನಿಲ್ಲಿ. ಇಲ್ಲಿ ನೋಡಿ ಪೂರ್ತಿಯಾಗಿ ಸ್ಟಿಚ್ ಆಗಿದೆ. ಈಗ ಈ ನಾನೇನು ಪೇಪರ್ಗೆ ಹಾಕಿದೆ ಆ ಪಿನ್ನ ತೆಗೆದೆ ನಾನೀಗ. ಇದನ್ನೀಗ ನೆಟ್ ಏನು ರೆಡಿ ಆಗಿದೆಲ್ಲ ಇದನ್ನು ಸ್ಲೀವ್ ಅಟ್ಯಾಚ್ ಮಾಡೋಣ. ಇಲ್ಲಿ ನೋಡಿ ಪಾಯಿಂಟ್ ಏನಿದೆ ವಿ ಶೇಪ್ದು ಅದನ್ನು ಕರೆಕ್ಟಾಗಿ ಇಟ್ಕೊಂಡು ಸೆಂಟರ್ ಪಾಯಿಂಟನ್ನು ನೋಡ್ಕೊತ ಈ ಸೈಡಲ್ಲಿ ಕೂಡ ಪಿನ್ ಮಾಡ್ಕೊಳ್ಳೋಣ. ನಾವೇನು ಮಾರ್ಕ್ ಮಾಡಿದ್ವಿ ಲೈನ್ ಅದ್ರ ಮೇಲೆ ಬರಬೇಕಿಷ್ಟು. ಇದು ನಾವು ಪೆನ್ನಲ್ಲಿ ಏನು ಮಾರ್ಕ್ ಮಾಡಿದ್ವಿ ಪೇಪರ್ ಮೇಲೆ ಅದ್ರ ಮೇಲೆ ಬರೋ ಥರ ನೋಡ್ಕೊತ ಪಿನ್ ಮಾಡ್ಕೊಳ್ತಾ ಇದ್ದೀನಿ ನಾನಿಲ್ಲಿ. ನೀಟಾಗಿ ಪಿನ್ ಮಾಡ್ಕೊಳ್ಳಿ. ನೀವು ಪಿನ್ ಮಾಡ್ಕೊಳ್ಳಿ. ಪಿನ್ ಮಾಡ್ಕೊಳ್ಳೋದ್ರಿಂದ ಕೆಲಸ ಈಸಿಲಿ ಜಲ್ದಿ ಮುಗಿಯುತ್ತೆ, ನೀಟಾಗಿ ಮುಗಿಯುತ್ತೆ. ಇಲ್ಲಿ ನೋಡ್ಬೋದು ನೀಟಾಗಿ ಪಾಯಿಂಟ್ ಹತ್ರ ಕೂಡ ಒಂದು ಪಿನ್ ಮಾಡ್ಕೊಳ್ತಾ ಇದ್ದೀನಿ ನಾನು, ಜರಗದೆ ಇರಲಿ ಅಂತೇಳಿ. ಎಲ್ಲ ಪೂರ್ತಿಯಾಗಿ ಅದು ಯಾವ ಥರ ಎಕ್ಸ್ಟ್ರಾ ಬಂದಿದೆ ನೋಡಿ ಆ ಸ್ಟಿಚ್ಚಿಗಿಂತ, ಆದರೆ ಹಂಗಂತಿಕೊಂಡು ನೀವು ಕಮ್ಮಿ ಮಾಡಬಾರ್ದು. ಎಕ್ಸ್ಟ್ರಾ ಥರನೇ ತೊಗೊಂಡು ಸ್ಟಿಚ್ ಮಾಡಿ. ಯಾಕೆ ನೆಟ್ ಫ್ಯಾಬ್ರಿಕ್ ಆಗಿರೋದ್ರಿಂದ ಆಚೆ ಈಚೆ ಆಗೋ ಚಾನ್ಸಸ್ ಇರುತ್ತೆ. ಇದೇನು ನಾವು ಎಡ್ಜಸ್ಸಲ್ಲಿ ಏನು ಎಕ್ಸ್ಟ್ರಾ ಇದೆ ಅದು ಎಕ್ಸ್ಟ್ರಾ ಇರಲಿ, ಅದು ತಕ್ಕಂತೆಯೇ ನಾವು ನೆಟ್ನ ಕಟ್ ಮಾಡೋಣ. ಇಲ್ಲಿ ನೋಡ್ಬೋದು ಈಗ ಇದನ್ನು ನೀಟಾಗಿ ಸ್ಟಿಚ್ ಮಾಡ್ಕೊಳ್ಳೋಣ. ಈಗ ನಾವು ಪಿನ್ ಮಾಡಿದ್ದೀನಿ ಅಲ್ಲಿಗೆ ನೀಟಾಗಿ ಸ್ಟಿಚ್ ಮಾಡೋದು.
ನಾನು ಸ್ಟಿಚ್ ಮಾಡ್ಕೊಳ್ಳೋ ಅಷ್ಟರಲ್ಲಿ ಪ್ಲೀಸ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋಗೆ ಲೈಕ್ ಮಾಡಿ ಹಾಗೆ ಸಪೋರ್ಟ್ ಮಾಡಿ. ಈ ವಿಡಿಯೋ ಇಷ್ಟ ಆಗಿತ್ತಂದರೆ ನಿಮಗೆ ಇಷ್ಟ ಆದವ್ರಿಗೂ ಕೂಡ ಶೇರ್ ಮಾಡಿ, ಅವ್ರಿಗೂ ಯೂಸ್ಫುಲ್ ಆಗುತ್ತೆ. ಟೈಲರಿಂಗಲ್ಲಿ ಇಂಟ್ರೆಸ್ಟ್ ಇದ್ದವರಿಗೆ ಇದು ಭಾಳ ಯೂಸ್ಫುಲ್ ಆಗುತ್ತೆ ಹೊಸ ಹೊಸ ಡಿಸೈನ್ ಕಲೀಲಿಕ್ಕೆ. ಮುಂದೆ ಬರೋ ವಿಡಿಯೋಗಳಲ್ಲಿ ಮತ್ತಷ್ಟು ಹೊಸ ಹೊಸ ಚೆನ್ನಾಗಿರೋ ಡಿಸೈನ್ಸ್ನ ತೊಗೊಂಡು ಬರ್ತೀನಿ ನಾನು. ತಪ್ಪದೇ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಟ್ಕೊಳ್ಳಿ. ಇಲ್ಲಿ ನೋಡಿ ನಾನು ಪೂರ್ತಿಯಾಗಿ ಸ್ಟಿಚ್ ಮಾಡಿಕೊಂಡೆ. ಈಗ ಸ್ಟಿಚ್ ಆಗಿದೆ ಅಲ್ಲ, ಇಲ್ಲಿ ನೋಡಿ ಇಲ್ಲಿ ಎಕ್ಸ್ಟ್ರಾ 2 ಸೈಡ್ ಸ್ವಲ್ಪ ಕಾಲು ಇಂಚ್ ಬಂದಿದೆ. ಆ ಎಕ್ಸ್ಟ್ರಾ ಏನಿದೆಯಲ್ಲ ಅದ್ರ ತಕ್ಕಂತೆಯೇ ನಾನು ಇಲ್ಲಿ ಸ್ಟಿಚ್ ಇನ್ನೊಂದು ಮಾಡ್ಕೊಳ್ತಾ ಇದ್ದೀನಿ. ನೋಡ್ಬೋದು ಈಗ ಕರೆಕ್ಟಾಗಿ ಆ 1/4 ಇಂಚಿಂದ ಎಕ್ಸ್ಟ್ರಾ ಏನಿತ್ತಲ್ಲ ಅದನ್ನು ತಕ್ಕಂತೆ ಸ್ಟಿಚ್ ಮಾಡಿಕೊಂಡೆ. ಓಕೆ, ಇದು ಪೂರ್ತಿ ಸ್ಟಿಚ್ ಆಗಿದೆ ಅಲ್ಲ. ಈಗ ಇದಾದ ಕೂಡಲೇ ನೆಟ್ ಫ್ಯಾಬ್ರಿಕಲ್ಲಿ ಏನು ಎಕ್ಸ್ಟ್ರಾ ಇದೆ ಅದನ್ನೆಲ್ಲ ಕಟ್ ಮಾಡ್ತಾ ಇದ್ದೀಣ. ಇಲ್ಲಿ ನೋಡ್ಬೋದು ನಾನು ಮೊದಲಿಗೆ ಟಾಪಲ್ಲಿ ಮಾತ್ರ ಕಟ್ ಮಾಡ್ತಾಯಿದ್ದೀನಿ. ಏನು ಶೇಪೆಲ್ಲ ಏನಿದೆಯಲ್ಲ ಅದೇ ತಕ್ಕಂತೆ ಆ ಸ್ಟಿಚ್ ಏನು ಮಾಡಿದ್ನಲ್ಲ ಅಲ್ಲೇ ಕಟ್ ಮಾಡ್ಕೊಳ್ತಾ ಇದ್ದೀನಿ. ಸ್ವಲ್ಪ ಆ ಸ್ಟಿಚ್ಗಿಂತ ಅಂದರೆ ಮೇಲೆ ಸ್ವಲ್ಪನೇ ನಾಟ್ ಏನು ಭಾಳ ಏನು ದೂರ ಅಲ್ಲ. ಇಲ್ಲಿ ನೋಡ್ಬೋದು ಅದಾದ ಕೂಡಲೇ ಅರ್ಧ ಇಂಚು ಬಿಟ್ಟು ಕಟ್ ಮಾಡ್ಕೊಳ್ಳಿ. ಒಳಗಿನ ಸೈಡ್ ಏನಿದೆ ಅಲ್ಲ ಅದನ್ನು ಅರ್ಧ ಇಂಚು ಬಿಟ್ಟು ಕಟ್ ಮಾಡ್ಕೊಳ್ಳಿ. ಫ್ಯಾಬ್ರಿಕ್ನ ಎಕ್ಸಾಕ್ಟ್ಲಿ ಕಟ್ ಮಾಡಿಬಿಟ್ರೆ ಮತ್ತು ಅದು ನೆಟ್ಟಾಗಿರೋದ್ರಿಂದ ಬಿಚ್ಕೊಂಡು ಬರೋ ಚಾನ್ಸಸ್ ಇದೆ. ಎಳೆದಾಗ ದಾರ ಅಂತೂ ಬಿಚ್ಕೊಳ್ಳಲ್ಲ, ಆದರೆ ಇದು ಎಳೆದಾಗ ಬಟ್ಟೆ ಬಿಚ್ಕೊಳ್ಳೋ ಚಾನ್ಸಸ್ ಇರುತ್ತೆ. ಸ್ಲೀವ್ ಅಲ್ವಾ, ಅದಕ್ಕೋಸ್ಕರ ಅರ್ಧ ಇಂಚು ಬಿಟ್ಟು ಕಟ್ ಮಾಡ್ಕೊಳ್ಳಿ ನೀಟಾಗಿ. ಇಲ್ಲಿ ನೋಡಿ ಈ ಥರ ಅರ್ಧ ಇಂಚು ಒಳಗಿನ ಸೈಡ್ ಬಿಡಿ, ಅದನ್ನು ಕಟ್ ಮಾಡ್ತಿದ್ದೀರಿ. ಇಲ್ಲಿ ನೋಡ್ಬೋದು ಈಗ ತಿರುಗಿಸ್ತೀನಿ, ಬ್ಯಾಕ್ ಸೈಡ್ ತಿರುಗಿದ್ರೆ ಗೊತ್ತಾಗುತ್ತೆ. ನೋಡಿ ಅರ್ಧ ಇಂಚು ನಾನಿಲ್ಲಿ ಬಿಟ್ಟಿದ್ದೀನಿ. ಇದಾದ ಕೂಡ ಈ ಪೇಪರ್ ಏನಿದೆ ಅದನ್ನು ಪೂರ್ತಿ ತೆಗೆದುಬಿಡೋಣ. ಈ ಪೇಪರ್ದು ಕೆಲಸ ಈಗಿಲ್ಲ, ಇಲ್ಲಿ ಮುಗೀತಿದ್ದಾರೆ ಕೆಲಸ. ಪೇಪರ್ ತೆಗ್ದಾದ ಕೂಡ ಇದನ್ನು ಬೇಕಾದ್ರೆ ನೀವು ಬ್ಲೌಸ್ಗೆ ಅಟ್ಯಾಚ್ ಮಾಡ್ಬೋದು. ಇಷ್ಟೇ ಡಿಸೈನ್ ಸಾಕಂದರೆ ಸಿಂಪಲಾಗಿ ಹೀಗೆ ಇಟ್ಕೊಳ್ಬೋದು. ಅದು ಬೇಕಿದ್ರೆ ನೀವು ಅರ್ಧ ಇಂಚಿಗೆ ಸ್ಟಿಚ್ ಕೂಡ ಮಾಡ್ಕೊಳ್ಬೋದು. ಅರ್ಧ ಇಂಚಿಂದ ನೀಟಾಗಿ ಸ್ಟಿಚ್ ಕೂಡ ಮಾಡ್ಬೋದು, ನೀಟಾಗಿ ಫಿನಿಶಿಂಗ್ ಕೊಡಲಿಕ್ಕೋಸ್ಕರ. ನಾನು ಮಾಡ್ತಾಯಿಲ್ಲ. ಇಲ್ಲಿ ನೋಡಿ ಈಗ ನಾನು ಪ್ಯಾಚ್ ಯೂಸ್ ಮಾಡ್ತಾಯಿದ್ದೀನಿ. ಇಲ್ಲಿ ನೋಡ್ಬೋದು ಈ ಥರ. ಇಲ್ಲಾಂದರೆ ನೀವು ಪ್ಯಾಚ್ ಬೇಡ ಅಂದರೆ ಹಾಗೆ ಸಿಂಪಲಾಗಿ ಕೂಡ ಇಟ್ಕೊಳ್ಬೋದು. ಈ ಪ್ಯಾಚಾಗಿ ರೆಡಿ ಮಾಡೋದು ಅಂದ್ಕೊಂಡು ಆಲ್ರೆಡಿ ಚಾನಲಲ್ಲಿ ವಿಡಿಯೋ ಇದೆ, ತಪ್ಪದೆ ನೋಡಿ. ಅರಿ ಡಿಸೈನಲ್ಲಿದೆ ಅದು. ಅದಾದ ಕೂಡಲೇ ಇಲ್ಲಿ ನೋಡಿ ನೀಟಾಗಿ ಇದನ್ನು ಹ್ಯಾಂಡ್ ಸ್ಟಿಚ್ ಮಾಡ್ಕೊಳ್ಳೋಣ. ಇದನ್ನು ನೀಟಾಗಿ ನಾವು ಇಲ್ಲಿ ನೋಡಿ ಇದರದ್ದು ಫೈನಲ್ ಲುಕ್ ತೋರಿಸ್ತಾ ಇದ್ದೀನಿ ನಾನು. ಇದನ್ನು ಹ್ಯಾಂಡ್ ಸ್ಟಿಚ್ ಮಾಡ್ಕೊಳ್ಬೇಕಿಲ್ಲಿ ನೀಟಾಗಿ. ಕಾರ್ನರ್ ಏನು ಶಾಪ್ ಇದೆಲ್ಲ ಎರ್ಜು ಅಲ್ಲೆಲ್ಲ ನೀಟಾಗಿ ಸ್ಟಿಚ್ ಮಾಡಿಕೊಂಡ್ರೆ ಸಾಕು. ಇಲ್ಲಾಂದರೆ ನೀವು ಹಾಗೆ ಕೂಡ ಇಟ್ಕೊಳ್ಬೋದು, ಅಥವಾ ರೆಡಿಮೇಡ್ ಸಿಗುತ್ತಲ್ಲ ಅದನ್ನಾದರೂ ತೊಗೊಂಡು ಬರ್ಬೋದು. ಇಲ್ಲಿವರೆಗೂ ವಿಡಿಯೋ ನೋಡಿದ್ದೀರಾ ಅಂತಂದರೆ, ವಿಡಿಯೋ ಇಷ್ಟ ಆಗಿತ್ತಂದರೆ ಲೈಕ್ ಮಾಡಿ, ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ನಿಮ್ಗೆ ಇಷ್ಟ ಆದವ್ರಿಗೆ ಈ ವಿಡಿಯೋನ ಕಳಿಸ್ಕೊಡಿ. ಓಕೆ, ಇಲ್ಲಿ ನೋಡಿ ನಾನು ಸ್ಟಿಚ್ ಕೂಡ ಮಾಡಿದ್ದೀನಿ, ಬ್ಯಾಕಲ್ಲಿ ಹ್ಯಾಂಡ್ ಸ್ಟಿಚ್ ಮಾಡಿದ್ದೀನಿ. ಇದು ನೀಟಾಗಿ ಪ್ಯಾಚ್ ವರ್ಕ್ ರೆಡಿ ಆಗಿದೆ. ಅದರದ್ದು ಪ್ಯಾಚ್ ವರ್ಕ್ನ ಕೂಡ ಸ್ಟಿಚ್ ಮಾಡಿದ್ದೀನಿ, ನೆಟ್ಟಿಂದ ಡಿಸೈನ್ ಮಾಡಿದ್ದೀನಿ. ನಾನು ಅಂದ್ಕೊಳ್ತೀನಿ ಈ ಸ್ಲೀವ್ ಡಿಸೈನ್ ನಿಮ್ಗೆ ಇಷ್ಟ ಆಗಿರುತ್ತೆ ಮತ್ತು ನಿಮ್ಮ ಟೈಲರಿಂಗ್ ಜರ್ನಿಯಲ್ಲಿ ಇದು ಯೂಸ್ಫುಲ್ ಆಗುತ್ತೆ ಅಂತ ತಿಳ್ಕೊಳ್ತೀನಿ. ಓಕೆ, ಥ್ಯಾಂಕ್ ಯು, ಬಾಯ್ ಬಾಯ್. ಮತ್ತು ನೆಕ್ಸ್ಟ್ ಇನ್ನೊಂದು ಬ್ಯೂಟಿಫುಲ್ ಆಗಿರೋ ಬ್ಲೌಸ್ ಡಿಸೈನ್ ಅಥವಾ ಬ್ಲೌಸ್ ಪ್ಯಾಟರ್ನ್ ಕಟಿಂಗ್ ವಿಡಿಯೋದಲ್ಲಿ ಭೇಟಿ ಆಗೋಣ. ಅಲ್ಲಿವರೆಗೂ ಬಾಯ್ ಬಾಯ್. ಹೇಳಿದೆ ಮತ್ತು ನಾನು ಟಾಪಲ್ಲಿರೋ ಪೇಪರ್ನ ಕಟ್ ಮಾಡಿಲ್ಲ, ಅದು ನೋಡ್ಬೋದಲ್ಲಿ. ಯಾಕೆ ಕಟ್ ಮಾಡಿ ತೆಗ್ದಿಲ್ಲ ಅಂದರೆ ಆ ಪೇಪರ್ನ ತೆಗೆದ್ವಿ ಅಂದರೆ ನೆಟ್ ಫ್ಯಾಬ್ರಿಕ್ ಆಗಿರೋದ್ರಿಂದ ನಾವು ಸ್ಟಿಚ್ ಮಾಡುವಾಗ ಪ್ರಾಬ್ಲಮ್ ಆಗುತ್ತೆ. ಆ ಫ್ಯಾಬ್ರಿಕ್ನ ನಾವು ಸ್ಲೀವ್ನ ಅಟ್ಯಾಚ್ ಬ್ಲೌಸು ಮಾಡುವಾಗ ಮಾಡಾದ ಕೂಡ ತೆಗೆದ್ರೆ ಯೂಸ್ಫುಲ್ ಆಗುತ್ತೆ. ಓಕೆ.